ಸಿಕ್ಕ ಮೊದಲ ಅವಕಾಶವನ್ನೇ ಉಪಯೋಗಿಸಿ ತಮ್ಮ ಅದೃಷ್ಟವನ್ನೇ ಬದಲಾಯಿಸಿಕೊಂಡ ಅದೆಷ್ಟೋ ಕಥೆಗಳು ನಮ್ಮ ಮುಂದಿವೆ. ಅಂತಹದೇ ಒಂದು ಕಥೆಯನ್ನ ಇಂದು ನಾವು ಹೇಳಲಿದ್ದೇವೆ. ಅದು ಪಾರು ಧಾರಾವಾಹಿಯ ನಾಯಕ ಶರತ್ ಪದ್ಮನಾಭನ್ ಅವರು. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪಾರು ಎಂಬ ಅದ್ಭುತ ಧಾರಾವಾಹಿಯಲ್ಲಿ ನಾಯಕನಾಗಿ ಜನಮನ ಗೆದ್ದಿರುವ ಶರತ್ ಪದ್ಮನಾಭನ್ ಅವರು ಮೂಲತಃ ಚಿಕ್ಕಮಗಳೂರಿನವರು. ಇಂಜಿನಿಯರಿಂಗ್ ಪದವಿ ನಂತರ ಗ್ರಾಫಿಕ್ ಡಿಸೈನರ್ ಆಗಿ ವೃತ್ತಿ ನಿರ್ವಹಿಸುತ್ತಿದ್ದ ಶರತ್ ಕೆಲವು ಫೇಸ್ಬುಕ್ ಫೋಟೋಗಳನ್ನ ನೋಡಿದ ನಿರ್ದೇಶಕ ದಿಲೀಪ್ ರಾಜ್ ಶರತ್ ಅವರನ್ನ ಸಂಪರ್ಕಿಸಿ ನಟನೆಯ ಆಫರ್ ಇಟ್ಟಾಗ ಖುಷಿಯಿಂದ ಒಪ್ಪಿಕೊಂಡಿದ್ದರು. ಹಿಂದೆಂದೂ ಆಕ್ಟಿಂಗ್ ಮಾಡದ, ನಟನೆಯ ಬಗ್ಗೆ ಯೋಚನೆಯೂ ಇಲ್ಲದ ಶರತ್ ಧಾರಾವಾಹಿಗಳಲ್ಲಿ ನಟಿಸಲು ಒಪ್ಪಿಕೊಂಡ ನಂತರ 15 ದಿನಗಳ ಕಾಲ ನಟನಾ ತರಬೇತಿಯನ್ನ ಪಡೆದರು. ನಟನೆ ಎಂದರೆ ಏನು ಎತ್ತ ಎಂಬುದು ಒಂದಷ್ಟು ಕಲಿತ ನಂತರವೇ ಧಾರಾವಾಹಿಗೆ ಕಾಲಿಟ್ಟ ಶರತ್ ಇಂದು ಅರಸನಕೋಟೆ ಅಖಿಲಾಂಡೇಶ್ವರಿ ಮಗ ಆದಿತ್ಯ ಆಗಿ ಫೇಮಸ್ ಆಗಿದ್ದಾರೆ. ಮೊದಲಿಗೆ ನಿರ್ದೇಶಕ ದಿಲೀಪ್ ರಾಜ್ ಅವರ ನಿರ್ದೇಶನದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜಸ್ಟ್ ಮಾತ್ ಮಾತಲ್ಲಿ ಎಂಬ ಧಾರಾವಾಹಿಯಲ್ಲಿ ನಾಯಕನಾಗಿ ಕಿರುತೆರೆಗೆ ಕಾಲಿಟ್ಟರು. ಜಸ್ಟ್ ಮಾತ್ ಮಾತಲ್ಲಿ ಧಾರಾವಾಹಿಯ ನಂತರ ಅದೇ ವಾಹಿನಿಯ ಮತ್ತೊಂದು ಧಾರಾವಾಹಿಯಲ್ಲಿ ನಟಿಸಿದರು. ಪುಟ್ಮಲ್ಲಿ ಎಂಬ ಸೀರಿಯಲ್ನಲ್ಲಿಯೂ ನಾಯಕನಾಗಿ ನಟಿಸಿದ್ದ ಶರತ್ ಮನೋಜ್ಞ ನಟನೆಯ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಇನ್ನೂ ಹತ್ತಿರವಾದರು. ಈ ರೀತಿ ಸಿಕ್ಕ ಅವಕಾಶವನ್ನ ತಕ್ಷಣ ಉಪಯೋಗಿಸಿ ಆಡಿಷನ್ಗೆ ಕರೆದಾಗ ಹೋಗಿ ಅಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯದಿಂದ ಗೆದ್ದು ನಂತರ ತರಬೇತಿ ಪಡೆದು 2 ಧಾರಾವಾಹಿಗಳಲ್ಲಿ ನಾಯಕನಾಗಿ ನಟಿಸಿದ್ದರು. ಆ ಬಳಿಕ ಪ್ರಸ್ತುತ ಸೂಪರ್ ಹಿಟ್ ಧಾರಾವಾಹಿ ಪಾರುವಿನಲ್ಲಿ ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಪುತ್ರ ಆದಿಯಾಗಿ ಧಾರಾವಾಹಿಯ ನಾಯಕನಾಗಿ ಮಿಂಚುತ್ತಿದ್ದಾರೆ. ಈಗಂತೂ ಇವರು ಎಲ್ಲರಿಗೂ ಆದಿ ಪಾತ್ರದ ಮೂಲಕವೇ ಚಿರಪರಿಚಿತರು. ಅಷ್ಟೇ ಅಲ್ಲದೆ ನೀವು ಕರೆ ಮಾಡಿರುವ ಚಂದಾದಾರರು ಎಂಬ ಸಿನಿಮಾದಲ್ಲಿಯೂ ನಟಿಸಿರುವ ಶರತ್ ಅವರಿಗೆ ಈಗಾಗಲೇ ಚಿತ್ರಗಳ ಆಫರ್ ಬರುತ್ತಿದ್ದು ಕತೆ ಚೆನ್ನಾಗಿಲ್ಲವೆಂದು ಸುಮ್ಮನಿದ್ದಾರೆ. ಆದರೆ ಅದ್ಭುತ ಕತೆ ಸಿಕ್ಕರೆ ಖಂಡಿತವಾಗಿಯೂ ನಟಿಸುವ ತಮ್ಮ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೂ ಕಾಲಿಟ್ಟಿರುವ ಇವರು ಕಿರುತೆರೆಯಲ್ಲಿ ಬಹಳ ಬ್ಯುಸಿ ನಟರಾಗಿದ್ದಾರೆ. ಒಟ್ಟಿನಲ್ಲಿ ನಟನೆಯ ಗಂಧ ಗಾಳಿ ತಿಳಿಯದಿದ್ದರೂ 15 ದಿನಗಳ ತರಬೇತಿಯಿಂದ ಅದ್ಭುತವಾಗಿ ನಟಿಸಿ ಜನಮನ ಗೆದ್ದಿರುವ ಇವರು ಸಿಕ್ಕ ಮೊದಲ ಅವಕಾಶವನ್ನ ಅದ್ಭುತವಾಗಿ ಉಪಯೋಗಿಸುವುದರ ಉತ್ತಮ ಉದಾಹರಣೆ ಎಂದರೆ ತಪ್ಪಾಗಲಾರದೇನೋ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.